ರೆಕಾರ್ಡಿಂಗ್ ಆನ್ ರೆಕಾರ್ಡಿಂಗ್ ಆನ್. ಓಕೆ ಓಕೆ. ಒಬ್ಬ ರಾಜನಿಗೂ ಭೃತ್ಯನಿಗೂ ಯಾವ ರೀತಿ ಸಂಬಂಧ ಇರ್ತದೆ? ಆ ಸೇವಕ ಏನು ಸೇವೆ ಮಾಡ್ತಾನೋ ಆ ಸೇವೆಗೆ ತಕ್ಕಂತೆ ನನಗೆ ಸಂಬಳ ಕೊಡಬೇಕು ಅನ್ನೋ ಅಪೇಕ್ಷೆ ಅವನಿಗಿರ್ತದೆ. ಅವನು ಸಂಬಳಕ್ಕೋಸ್ಕರ ಇರ್ತಾನೆ ಸೇವಕ. ಅವನು ಪ್ರತಿ ತಿಂಗಳು ಸಂಬಳವನ್ನ ಅಪೇಕ್ಷೆ ಪಡ್ತಾನೆ. ರಾಜನು ಕೂಡ ಅವನಿಂದ ಒಳ್ಳೆ ರೀತಿಯಾಗಿ ಸೇವೆಯನ್ನ ಸ್ವೀಕಾರ ಮಾಡಬೇಕು, ಅವನಿಂದ ನಾನು ಉಪಯೋಗ ಪಡ್ಕೊಳ್ಬೇಕು, ಅವನ ಸೇವೆಯನ್ನ ಸ್ವೀಕಾರ ಮಾಡಬೇಕು ನಾನು ಅಂತ ಅವನ ಅಪೇಕ್ಷೆ ಪಟ್ಟು ಅವನನ್ನ ಕೆಲಸಕ್ಕೆ ಇಟ್ಟುಕೊಂಡಿರ್ತಾನೆ. ಆ ರೀತಿ ರಾಜನಿಗೂ ಸೇವಕನಿಗೂ ಇರುವಂತಹ ಸಂಬಂಧ ಅಲ್ಲ ನಮ್ದು. ಆ ರೀತಿ ಸಂಬಂಧ ಅಲ್ಲ ನಮ್ಮಿಬ್ಬರಲ್ಲಿ. ನಾನು ಅಕಾಮಃ ತ್ವದ್ಭಕ್ತಃ, ಯಾವ ಅಪೇಕ್ಷೆಯನ್ನೂ ಪಡದೆ ನಿನ್ನ ಭಕ್ತನಾಗಿದ್ದೇನೆ. ನೀನು ಕೂಡ ನನ್ನಿಂದ ಏನನ್ನೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಸ್ವಾಮಿ ಆಗಿದ್ದೀಯ. ಅನಪಾಶ್ರಯ ಸ್ವಾಮಿ. ಈ ರೀತಿಯಾದ ಸಂಬಂಧ ನಮಗೆ. ನಿನ್ನಂತಹ ಪ್ರಭು ಬೇರೆ ಮತ್ತೊಬ್ಬ ಇಲ್ಲ, ನಿನ್ನಂತಹ ಒಡೆಯ ಮತ್ತೊಬ್ಬ ಇಲ್ಲ. ನಿನ್ನ ಆ ಒಂದು ಮಹಿಮೆಗಳನ್ನ ನೋಡಿ ಮೆಚ್ಚಿಕೊಂಡಿದ್ದೇನೆ ನಾನು ಅಷ್ಟೇ. ನಿನ್ನ ಆ ಪ್ರಭುತ್ವಕ್ಕೆ, ಸ್ವಾಮಿತ್ವಕ್ಕೆ ನಾನು ವಶ ಆಗಿದ್ದೇನೆ, ನಾನು ಮಾರು ಹೋಗಿಬಿಟ್ಟಿದ್ದೇನೆ. ನೀನು ನನ್ನ ಭಕ್ತಿಯನ್ನ ನೋಡಿ ಮೆಚ್ಚಿಕೊಂಡಿದ್ದಿ. ಇಷ್ಟೇ ನಮ್ಮಿಬ್ಬರೊಳಗಿರುವ ಸಂಬಂಧ. ರಾಜ ಮತ್ತು ಭೃತ್ಯರಲ್ಲಿರುವಂತಹ ಸಂಬಂಧ ಅಲ್ಲ. ಅಹಂ ತ್ವಕಾಮಸ್ತ್ವದ್ಭಕ್ತಃ ತ್ವಂ ಚ ಸ್ವಾಮ್ಯನಪಾಶ್ರಯಃ ನಾನ್ಯಥೇಹ ವಯೋರರ್ಥೋ ರಾಜಸೇವಕಯೋರಿವ ಯದಿ ರಾಸೀಶ ಮೇ ಕಾಮಾನ್ ವರಾಂಸ್ತ್ವಂ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ. ಎಲೆ ಸ್ವಾಮಿಯೇ, ವರದರ್ಷಭ ಅಂತ ಅವನನ್ನ ಮತ್ತೆ ಸಂಬೋಧನೆ ಮಾಡ್ತಾನೆ ಭಗವಂತನನ್ನ ಪ್ರಹ್ಲಾದ. ವರಗಳನ್ನ ಕೊಡೋದರಲ್ಲಿ ನಿನ್ನಂತಹ ಶ್ರೇಷ್ಠನಾದವನು ಮತ್ತೊಬ್ಬ ಇಲ್ಲ. ಅದು ಒಂದು ನಿನ್ನ ಮಹಿಮೆ, ಅದು ಒಂದು ನಿನ್ನ ಮಹಿಮೆನೆ. ವರದರ್ಷಭ ನೀನು. ನಿನ್ನಂತೆ ವರ ಕೊಡ್ಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ವರ ಕೊಡೋರಲ್ಲೇನೆ ಅತ್ಯಂತ ಶ್ರೇಷ್ಠನಾದವನು ನೀನು. ವರದರ್ಷಭ ಅಂದ್ರೆ ಹಾಗರ್ಥ. ವರ ಕೊಡೋರು ಅಂತ ಯಾರ್ಯಾರಿದ್ದಾರೆ ಜಗತ್ತಿನಲ್ಲಿ, ಆ ಎಲ್ಲ ವರ ಕೊಡೋರಲ್ಲೇ ಅತ್ಯಂತ ಶ್ರೇಷ್ಠನಾದವನು ನೀನು. ನಿನ್ನಂತೆ ವರ ಕೊಡ್ಲಿಕ್ಕೆ ಬೇರೆ ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನಿನಗೆ ವರ ಕೊಳ್ಳೇಬೇಕು ಅಂತೇನಾದರೂ ಇದ್ದರೆ, ನನಗಂತೂ ಏನು ಅಪೇಕ್ಷೆ ಇಲ್ಲ, ನಾನೇನು ಕೇಳೋದಿಲ್ಲ. ಹಂಗೂ ಒಂದ್ ವೇಳೆ ನೀನು ವರ ಕೊಳ್ಳೇಬೇಕು ಅಂತ ನೀನು ಸಂಕಲ್ಪ ಮಾಡಿದ್ರೆ ನನಗೊಂದು ವರ ಕೊಡು, ಕೇಳ್ತೇನೆ ವರ. ಯದಿ ರಾಸಿ, ಈಶಾ ಪ್ರಭುವೇ ಸ್ವಾಮಿಯೇ, ಯದಿ ರಾಸಿ, ಒಂದ್ ವೇಳೆ ನೀನು ಕೊಡ್ತಿ ಅಂತಾದರೆ ಅಂತಾರೆ. ರಾಸಿ ಅಂದ್ರೆ ರಾದಾನೆ ಅಂತ ಧಾತು. ಅದು ರಾಸಿ ಅಂದ್ರೆ ಕೊಡೋದು. ಯದಿ ರಾಸಿ ಅಂದ್ರೆ ಒಂದ್ ವೇಳೆ ನೀ ಕೊಡ್ತಿ ಅಂತ ಆದ್ರೆ ಸರಿ ಕೇಳ್ತೇನೆ, ವರ ಕೇಳ್ತೇನೆ, ಕೊಡು. ಏನು ವರ ಕೇಳು? ಏನು ವರ ಕೇಳ್ತೇನೆ ಅಂದ್ರೆ, ನನ್ನ ಮನಸ್ಸಿನಲ್ಲಿ ಇನ್ನು ಯಾವತ್ತೂ ಕೂಡ ಏನಾದರೂ ಬಯಕೆಗಳನ್ನ ಅಪೇಕ್ಷೆ ಪಡಬೇಕು ಅಂತನ್ನೋದೇ ಬರಬಾರದು. ಅಂಥ ವರ ಕೊಡು. ಹಾಗೆ ಮಾಡು ನನ್ನನ್ನು. ಇನ್ನು ಮುಂದೆ ಯಾವತ್ತೂ ನಾನು ನಿನ್ನತ್ರ ಏನಾದರೂ ವರಗಳನ್ನ ಕೇಳಬೇಕು ಅನ್ನೋ ಅಪೇಕ್ಷೆ ನನ್ನ ಮನಸ್ಸಿನಲ್ಲಿ ಹುಟ್ಟಲೇಬಾರದು. ಆ ರೀತಿಯಾದ ವರವನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ ಪ್ರಹ್ಲಾದ. ಯದಿ ರಾಸೀಶ ಮೇ ಕಾಮಾನ್ ವರಾಂಸ್ತ್ವಂ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ವರಂ.
ಇಂದ್ರಿಯಾಣಿ ಮನಃಪ್ರಾಣಾಃ ಆತ್ಮ ಧರ್ಮೋ ಧೃತಿರ್ಮತಿಃ ಹ್ರೀಃ ಶ್ರೀಸ್ತೇಜಃ ಸ್ಮೃತಿಃ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನಾ. ಯಾಕೆ ನಾನು ಹೀಗೆ ಕೇಳ್ತಾ ಇದ್ದೇನೆ ಅಂದ್ರೆ, ನೀನು ಇದು ಬಿಟ್ಟು ಬೇರೆ ಇನ್ನೇನಾದ್ರೂ ವಿಷಯ ಪದಾರ್ಥಗಳ ಒಂದು ನನಗೆ ವರಗಳನ್ನು ಕೊಟ್ಟಿ ಅಂತಾದ್ರೆ, ವಿಷಯ ಪದಾರ್ಥಗಳು ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆನೆ ಬರಬಾರ್ದು. ಒಂದ್ ವೇಳೆ ವಿಷಯ ಪದಾರ್ಥಗಳು, ದುಷ್ಟ ವಿಷಯ ಪದಾರ್ಥಗಳ ಕಾಮನೆಗಳು ಹುಟ್ಟುಕೊಂತು ಅಂತಾದ್ರೆ, ಅದರಿಂದ ನನ್ನ ಇಂದ್ರಿಯಗಳು, ಮನಸ್ಸು, ಪ್ರಾಣಗಳು, ಶರೀರ, ಪುಣ್ಯ, ಈ ವಿಷಯ ಭೋಗಗಳನ್ನ ಬಿಡುವಂತಹ ಧೈರ್ಯ, ಶಾಸ್ತ್ರಜ್ಞಾನ ಮತ್ತು ಮಾಡಬಾರದ ಕೆಲಸಗಳನ್ನ ಮಾಡೋದರಲ್ಲಿ ನಾಚಿಕೆ, ಶರೀರದ ಕಾಂತಿ, ಬ್ರಹ್ಮವರ್ಚಸ್ಸು, ಶಾಸ್ತ್ರಾರ್ಥದ ಸ್ಮರಣೆ, ಸರ್ವಭೂತಗಳಿಗೂ ಹಿತವನ್ನ ಉಂಟು ಮಾಡೋದು, ಇದೆಲ್ಲ ನಾಶ ಆಗಿಬಿಡತ್ತೆ. ನಶ್ಯಂತಿ. ಅಂತ ಇಂದ್ರಿಯಾಣಿ ಮನಃ ಪ್ರಾಣಾಃ ಆತ್ಮ ಧರ್ಮೋ ಧೃತಿಃ ಮತಿಃ ಹ್ರೀಃ ಶ್ರೀಃ ತೇಜಃ ಸ್ಮೃತಿಃ ಸತ್ಯಂ, ಇದೆಲ್ಲ ನಶ್ಯಂತಿ ಅಂತ. ಅದರಿಂದ ಯಾವುದರಿಂದ? ದುಷ್ಟವಾದ ವಿಷಯ ಕಾಮನೆಗಳು ಏನಾದರೂ ಮನಸ್ಸಿನಲ್ಲಿ ಹುಟ್ಟುಕೊಂತು ಅಂತಾದ್ರೆ ಅದರಿಂದ ಇದೆಲ್ಲ ನಾಶವಾಗ್ತದೆ, ಇದೆಲ್ಲ ಹಾಳಾಗಿ ಬಿಡುತ್ತದೆ. ಅದಕ್ಕೋಸ್ಕರ ಅದೆಲ್ಲ ನನಗೆ ಬೇಡ. ವಿಷಯ ಪದಾರ್ಥಗಳ ಆಸೆನೇ ಹುಟ್ಟುಕೊಳ್ಬಾರ್ದು ಮನಸ್ಸಿನಲ್ಲಿ. ಆ ರೀತಿ ನನಗೆ ಮಾಡು. ಯಾವತ್ತೂ ಆ ಬಯಕೆಗಳು ನನ್ನ ಮನಸ್ಸಿನಲ್ಲಿ ಬರಲೇಬಾರದು. ಕಾಮಾನಾಂ ಹೃದಯ ಅಸಂರೋಹಂ, ಅದನ್ನ ನಾನು ಕೇಳ್ಕೊಳ್ತೇನೆ. ಅದು ಬಂತೋ, ಕಾಮನೆಗಳ ಬಂತು, ದುಷ್ಟ ವಿಷಯ ಪದಾರ್ಥಗಳ ಕಾಮನೆ ಮನಸ್ಸಿನಲ್ಲಿ ಏನಾದರೂ ಬಂತು ಅಂದ್ರೆ ಅದರಿಂದ ಇದೆಲ್ಲ ಹಾಳಾಗಿ ಬಿಡ್ತದೆ. ಇಂದ್ರಿಯಾಣಿ, ಇಂದ್ರಿಯಗಳು ಹಾಳಾಗಿ ಹೋಗ್ತವೆ, ಮನಸ್ಸು ಹಾಳಾಗಿ ಬಿಡ್ತದೆ, ಪ್ರಾಣಾಹ, ಪ್ರಾಣಗಳು ಹಾಳಾಗಿ ಬಿಡ್ತಾವೆ, ಶರೀರ, ಆತ್ಮ ಅಂದ್ರೆ ಇಲ್ಲಿ ಹಾಗಿಟ್ಕೊಳ್ಬೇಕು, ಧರ್ಮ ಪುಣ್ಯ ಹೋಗಿಬಿಡುತ್ತದೆ, ಧೃತಿ ಅಂದ್ರೆ ಧೈರ್ಯ, ವಿಷಯ ಭೋಗಗಳನ್ನ ಬಿಡುವಂತಹ ಧೈರ್ಯ ಅಂತ ಅರ್ಥ. ಮತಿಹಿ ಅಂದ್ರೆ ಶಾಸ್ತ್ರಜ್ಞಾನ, ಹ್ರೀಹಿ ಅಂದ್ರೆ ನಾಚಿಕೆ. ಯಾವುದರಲ್ಲಿ ನಾಚಿಕೆ? ಮಾಡಬಾರದ ಕೆಲಸಗಳನ್ನ ಮಾಡೋದರಲ್ಲಿ ನಾಚಿಕೆ ಇರಬೇಕು, ಅದು ಹೋಗಿಬಿಡುತ್ತದೆ. ಶ್ರೀಹಿ ಅಂತಂದ್ರೆ ದೇಹಕಾಂತಿ, ಬ್ರಹ್ಮವರ್ಚಸ್ಸು, ಶರೀರ ಕಾಂತಿ. ಮುಂದಿಂದು ತೇಜಸ್ಸು ಅಂದ್ರೆ ಬ್ರಹ್ಮವರ್ಚಸ್ಸು. ಶ್ರೀ ಅಂದ್ರೆ ದೇಹದ ಕಾಂತಿ ಇಟ್ಟುಕೊಳ್ಬೇಕು, ತೇಜಸ್ಸು ಅಂತಂದ್ರೆ ಬ್ರಹ್ಮವರ್ಚಸ್ಸನ್ನ ಇಟ್ಟುಕೊಳ್ಬೇಕು. ಆಮೇಲೆ ಸ್ಮೃತಿ ಅಂತಂದ್ರೆ ಶಾಸ್ತ್ರಾನುಭವಜನ್ಯ ಸ್ಮೃತಿ, ಶಾಸ್ತ್ರಗಳ ಅನುಭವದಿಂದ ಉಂಟಾಗ್ತಕ್ಕಂತಹ ಸ್ಮರಣೆ, ಶಾಸ್ತ್ರಾರ್ಥಗಳ ಸ್ಮರಣೆ. ಸತ್ಯಂ ಅಂತಂದ್ರೆ ನಮಗೆ ಎಲ್ಲಾ ಭೂತ ಪದಾರ್ಥಗಳಲ್ಲಿಯೂ ಹಿತವನ್ನ ಉಂಟು ಮಾಡುವಂಥದ್ದು. ಭೂತಹಿತಂ ಅಂತ ಸತ್ಯಧರ್ಮ ತೀರ್ಥರು ಬರೆದಿದ್ದಾರೆ. ಸತ್ಯಂ ಭೂತಹಿತಂ ವಚನಂ, ಇದೆಲ್ಲವೂ ನಾಶ ಆಗಿಬಿಡತ್ತೆ. ಹಾಗಾಗಿ ನನಗೆ ಆ ವಿಷಯ ಪದಾರ್ಥಗಳ ಅಪೇಕ್ಷೆನೇ ಬರಬಾರದು. ಹಾಗೆ ನನ್ನನ್ನ ಮಾಡು. ಇಂದ್ರಿಯಾಣಿ ಮನಃ ಪ್ರಾಣಾಃ ಆತ್ಮ ಧರ್ಮೋ ಧೃತಿರ್ಮತಿಃ ಹ್ರೀಃ ಶ್ರೀಸ್ತೇಜಃ ಸ್ಮೃತಿಃ ಸತ್ಯಂ ಯೇಷಾಂ ನಶ್ಯಂತಿ ಜನ್ಮನಾ.
ಆಚಾರ್ಯ ಈ ಸ್ಮೃತಿ ಅಂದ್ರೆ ಏನ್ ಹೇಳಿದ್ರಿ ಮೀನಿಂಗ್? ಸ್ಮೃತಿ ಅಂದ್ರೆ ಶಾಸ್ತ್ರಗಳ ಆ, ಸ್ಮರಣೆ, ಶಾಸ್ತ್ರಗಳಿಂದ ಉಂಟಾದಂತಹ ಜ್ಞಾನ ಏನಿದೆಯಲ್ಲ ಆ, ಅದರ ಸ್ಮರಣೆ, ಶಾಸ್ತ್ರ ಅನುಭವದಿಂದ ಜನ್ಯವಾದ ಸ್ಮೃತಿ. ಓಕೆ. ಮತಿ ಅಂತಿದೆಯಲ್ಲ, ಮತಿ ಅಂದ್ರೆ ಶಾಸ್ತ್ರಾರ್ಥ ಜನಿತವಾದ ಹಾ. ಜ್ಞಾನ. ಓಕೆ. ಅದರ ಸ್ಮೃತಿ ಅಂದ್ರೆ ಸ್ಮರಣೆ. ಅದರ ಸ್ಮರಣೆ. ಹೌದು, ಸ್ಮರಣೆ ಓದಿರ್ತೇವೆ. ಸ್ಮರಣೆ. ಹೌದು, ಓದಿದ್ದರ ಸ್ಮರಣೆ. ಶಾಸ್ತ್ರಗಳ ಜ್ಞಾನ ಇರ್ತದೆ, ಆದ್ರೆ ಆ ಸಮಯಕ್ಕೆ ಸ್ಮರಣೆ ಬರಬೇಕಲ್ಲ, ಅದು. ಹೌದು. ಇವಾಗ ಅದು ಬೇಡಬಾರ್ದು ಅಂತಾನೆ. ಅಲ್ಲ, ಅದೆಲ್ಲ ನಾಶ ಆಗ್ಬಿಡತ್ತೆ ಅಂತ. ಅದೆಲ್ಲ ಇರ್ಬೇಕು, ಇರ್ಬೇಕಾದದ್ದು ಇದೆಲ್ಲ. ಇದೆಲ್ಲ ಇರ್ಬೇಕಾದದ್ದು. ವಿಷಯ ಪದಾರ್ಥಗಳ ಅಪೇಕ್ಷೆ ಬಂತು ಅಂತಾದ್ರೆ ಇದೆಲ್ಲ ಹಾಳಾಗ್ಬಿಡತ್ತೆ ಅಂತ. ಲೌಕಿಕದ್ದು ಬಂದ್ರೆ, ಲೌಕಿಕ ವಿಷಯ ಪದಾರ್ಥಗಳ ಆಸೆ ಮನಸ್ಸಿನಲ್ಲಿ ಹುಟ್ಟುಕೊಂತು ಅಂದ್ರೆ ಇದೆಲ್ಲ ಹಾಳಾಗ್ಬಿಡತ್ತೆ. ಇದೆಲ್ಲ ನಮ್ಮಲ್ಲಿ ಇರಬೇಕಾದಂತಹ ಗುಣಗಳು, ಇದೆಲ್ಲ ನಾಶ ಆಗ್ಬಿಡತ್ತೆ. ಆದ್ರಿಂದ ನನಗೆ ಆ ಅಪೇಕ್ಷೆ ಬರದೇ ಇರುವಂತೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರ್ಹ್ಯೇವ ಪುಂಡರೀಕಾಕ್ಷ ನ ಭವಾಯಾವ ಕಲ್ಪತೆ. ಮನಸ್ಸಿನಲ್ಲಿ ಈ ರೀತಿಯಾದ ಕಾಮನೆಗಳು ಏನಿದ್ದಾವೆ, ಅಂತಹ ಕಾಮನೆಗಳನ್ನ ಮನುಷ್ಯ ಯಾವಾಗ ಬಿಡುತ್ತಾನೋ ಆವಾಗ್ಲೇನೆ ಅವನಿಗೆ ಮೋಕ್ಷಕ್ಕೆ ಅಧಿಕಾರ ಸಿಕ್ಕಿದೆ ಅಂತ ಅರ್ಥ. ಮೋಕ್ಷಕ್ಕೆ ಅವನು ಅಧಿಕಾರಿ ಅಂತ ಆಗಬೇಕಾಗಿದ್ರೆ ಮನಸ್ಸಿನಲ್ಲಿ ಯಾವ ಕಾಮನೆಗಳು ಇರಬಾರ್ದು. ಇಂಥ ಕಾಮನೆಗಳನ್ನೆಲ್ಲ ಬಿಡಬೇಕು. ಮಾನವಃ ಯದಾ ವಿಮುಂಚತಿ ಕಾಮಾನ್, ಮನಸ್ಸಿನಲ್ಲಿರುವಂತಹ ಮನಸ್ಸಿ ಶ್ರಿತಾನ್ ಕಾಮಾನ್, ಮನಸ್ಸಿನಲ್ಲಿರುವಂತಹ ಈ ಕಾಮನೆಗಳನ್ನ ಯಾವಾಗ ಬಿಡುತ್ತಾನೋ ಆವಾಗಲೇ ಅವನು ಭವಾಯ ಅವಕಲ್ಪತೆ, ಅವಾಗಲೇ ಅವನು ಮೋಕ್ಷ ಭಾಗಿ ಆಗ್ತಾನೆ. ಮೋಕ್ಷಕ್ಕೆ ಅವನು ಭಾಗಿಯಾಗೋದು ಅವಾಗ್ಲೇನೆ. ಎಲೆ ಪುಂಡರೀಕಾಕ್ಷ, ನಾನು ಇನ್ನೊಂದು ಲೈನ್ ಇದೆ ಅಲ್ಲಿ ಮಧ್ಯದಲ್ಲಿ, ನಾರದೇನೋಪದಿಷ್ಟಂ ಮೇ ತವ ಮಂತ್ರಮಿಮಂ ಸ್ಮರೇ ಅಂತ ಅದನ್ನೊಂದು ಇಟ್ಟುಕೊಳ್ಬೇಕು. ನಾರದರು ಉಪದೇಶ ಮಾಡಿದ ಈ ಮಂತ್ರವನ್ನ ನಾನು ಸದಾ ಸ್ಮರಣೆ ಮಾಡುತ್ತೇನೆ ಅಂತಾನೆ. ಮುಂದೆ ಹೇಳುವ ಮಂತ್ರ, ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರ್ಹ್ಯೇವ ಪುಂಡರೀಕಾಕ್ಷ ನ ಭವಾಯಾವ ಕಲ್ಪತೆ. ಭಗವತ್ವಾಯ ಅಂತಿದೆ, ಪುಂಡರೀಕಾಕ್ಷ ಭಗವತ್ವಾಯ ಕಲ್ಪತೆ ಅಂತ ಇದೆ. ನಾರದೇನೋಪದಿಷ್ಟಂ ಮೇ ತವ ಮಂತ್ರಮಿಮಂ ಸ್ಮರೇ ಅಂತ ಇದೆ. ತರ್ಹ್ಯೇವ ಪುಂಡರೀಕಾಕ್ಷ ನ ಭವಾಯಾವ ಕಲ್ಪತೆ ಅಂತಿರೋದು. ಏನ್ ಮಾಡ್ಕೋಬೇಕಾದ ಭಗವತ್ವಾಯ ಅಂತ ಏನು ಮೀನಿಂಗು ಗೊತ್ತಾಗಿಲ್ಲ. ಭಗವತ್ವಾಯ ಕಲ್ಪತೆ ಅಂತ ಇದೆ. ತರ್ಹೇವ ಪುಂಡರೀಕಾಕ್ಷ ಭಗವತ್ವಾಯ ಕಲ್ಪತೆ ಅಂತ ಇದೆ. ಅದು ನಾ ಭವಾಯ ಆಗ್ಬಿಡತ್ತೆ. ನಾ ಭವಾಯ ಮಾಡ್ಕೋಬೇಕಾ? ಹೌದು, ನ ಭವಾಯ ಭವಾಯ ಅವಕಲ್ಪತೆ, ಭವಾಯಾವಕಲ್ಪತೆ, ನ ಭವಾಯಾವಕಲ್ಪತೆ. ಓಕೆ ಆಚಾರ್ಯ, ಅರ್ಥ ಆಯ್ತು. ಭವಾಯ ನ ಭವಾಯ ಇಹ ಇತಿ ಪಾಠಃ. ಸತ್ಯಧರ್ಮತೀರ್ಥರು ಭವಾಯ ಅಂದ್ರೆ ಪುನರ್ಜನನಾಯ ಅಂತ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ಪುನರ್ಜನನ, ನ ಭವಾಯ ಅವಕಲ್ಪತೆ, ಮತ್ತೆ ಈ ಪುನರ್ಜನ್ಮ ಅನ್ನೋದಾಗೋದಿಲ್ಲ, ಅಂದ್ರೆ ಮೋಕ್ಷ ಸಿಗ್ತದೆ ಅಂತ ಅರ್ಥ.
ಇಲ್ಲಿ ಪುಂಡರೀಕಾಕ್ಷ ಅಂತನ್ನೋ ಪದ ಹಾಕಿದ್ದಾರೆ. ಪುಂಡರೀಕಾಕ್ಷನ ಸ್ಮರಣೆ ಮಾಡಿದರೆ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಅಂತಿದೆ. ಶುದ್ಧನಾಗ್ತಾನೆ. ಪುಂಡರೀಕಾಕ್ಷಂ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತ. ಬಾಹ್ಯ ಮತ್ತು ಅಭ್ಯಂತರಗಳಲ್ಲಿಯೂ ಕೂಡ ಶುಚಿತ್ವ ಬರ್ತದೆ. ಪುಂಡರೀಕಾಕ್ಷನ ಸ್ಮರಣೆ ಮಾಡಿದರೆ ಮಡಿ ಆಗ್ತದೆ. ಈ ಬಾಹ್ಯಾಭ್ಯಂತರ ಶುಚಿತ್ವ ಬಂದಾಗ್ಲೇನೆ ಸಂಸಾರದಿಂದ ಬಿಡುಗಡೆ ಆಗೋದು. ಅದಕ್ಕೆ ಪುಂಡರೀಕಾಕ್ಷ ಅನ್ನೋ ಪದವನ್ನ ಬಳಸ್ತಾರೆ ಇಲ್ಲಿ. ಆ ಆಂತರಿಕವಾದ ದೋಷಗಳು, ಮನಸ್ಸಿನ ಕಶ್ಮಲಗಳೇನಿದ್ದಾವೆ ಅದೆಲ್ಲ ಹೋಗಬೇಕು. ಆ ಮನಸ್ಸಿನಲ್ಲಿರುವ ರಾಗ, ಈಗ ಪ್ರಕೃತಕ್ಕೆ ಬಂದದ್ದು ವಿಷಯ ಹಾಗಲ್ವಾ, ಮನಸ್ಸಿನಲ್ಲಿ ರಾಗಗಳನ್ನ ಬಿಡಬೇಕು. ಮನಸ್ಸಿಶ್ರಿತಾನ್ ಮಾನವಃ ಯದಾ ಕಾಮಾನ್ ವಿಮುಂಚತಿ. ಮನಸ್ಸಿನಲ್ಲಿರ್ತಕ್ಕಂತಹ ಕಾಮನೆಗಳನ್ನೆಲ್ಲ ಯಾವಾಗ ಮನುಷ್ಯ ಬಿಡ್ತಾನೋ ಆವಾಗ ಮೋಕ್ಷವನ್ನು ಪಡಿತಾನೆ ಅಂತ. ಆ ಮನಸ್ಸಿನಲ್ಲಿರುವ ಕಾಮನೆಗಳನ್ನ ಪರಿಹಾರ ಮಾಡ್ತಕ್ಕಂಥವನು ಪುಂಡರೀಕಾಕ್ಷ. ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂತ ಆಗಬೇಕಾಗಿದ್ರೆ ಆ ಒಳಗಿನ ಮನಸ್ಸಿನಲ್ಲಿರುವ ಆ ಕಾಮನೆಗಳು ಅದಿದ್ರೆ ಶುಚಿಯಾಗಿರೋದಿಲ್ಲ ಅವನು. ಮನಸ್ಸು ಕಶ್ಮಲ ಮನಸ್ಸಿನಲ್ಲಿರ್ತಕ್ಕಂತಹ ಕಶ್ಮಲಗಳೆಲ್ಲ ತುಂಬಿಕೊಂಡಿದ್ರೆ ಮನಸ್ಸು ಮಲಿನವಾಗಿದೆ ಅಂತ ಅರ್ಥ. ಆ ಮನಸ್ಸಿನ ಮಾಲಿನ್ಯ ಹೋಗಬೇಕು, ಆಭ್ಯಂತರ ಶುಚಿ ಅದು ಬರಬೇಕಾದ್ರೆ ಪುಂಡರೀಕಾಕ್ಷನ ಸ್ಮರಣೆ ಆಗ್ಬೇಕು. ಅದಕ್ಕೆ ತರ್ಹೇವ ಪುಂಡರೀಕಾಕ್ಷ, ಎಲೆ ಪುಂಡರೀಕಾಕ್ಷನೇ ಅಂತ ಅವನನ್ನು ಸ್ಮರಣೆ ಮಾಡಿ, ಅವನ ಸ್ಮರಣೆಯಿಂದ ಈ ಆಭ್ಯಂತರ ಶುಚಿ, ಒಳಗಿನ ಶುಚಿತ್ವ ಬರಬೇಕು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆ ರಾಗಗಳು, ಕಾಮನೆಗಳೆಲ್ಲ ಹೋಗಬೇಕು ಅಂತ. ಅವಾಗ್ಲೇನೆ ನಮಗೆ ಈ ಸಂಸಾರ ಅಂತನ್ನೋದೇನಿದೆ ಇದರಿಂದ ಬಿಡುಗಡೆ ಆಗ್ತದೆ. ಆದ್ರಿಂದ ಅಲ್ಲೇ ಭಗವಂತ ನನಗೆ ಅವತ್ತು ಆ ನಾರದರು ಉಪದೇಶ ಮಾಡಿದ ಮಂತ್ರ ಅದೇನಿದೆ ಅದು ಇವತ್ತಿಗೂ ನನಗೆ ಸ್ಮರಣೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಅದನ್ನ ಸ್ಮರಣೆ ಮಾಡ್ಕೊಳ್ತೇನೆ ಅಂತ ಹೇಳಿ ಆ ನಾರದರು ಉಪದೇಶ ಮಾಡಿದ ಮಂತ್ರವನ್ನ ಮುಂದೆ ಹೇಳ್ತಾನೆ. ಪುಂಡರೀಕಾಕ್ಷ ಅಂದ್ರೆ ಏನ್ ಮೀನಿಂಗ್? ಪುಂಡರೀಕಾಕ್ಷ ಏನ್ ವಿಪತ್ತಿ? ಕಮಲದಂತೆ ಕಣ್ಣುಗಳು ಅಂತ ಅರ್ಥ. ಅರಳಿದ ಈಕ್ಷ, ಅಕ್ಷ, ಅಕ್ಷ ಅಂದ್ರೆ ಕಣ್ಣು. ಪುಂಡರೀಕವತೆ, ಅಕ್ಷ ಅಂತ ಅರ್ಥ. ಪುಂಡರೀಕವತೆ, ಪುಂಡರೀಕ ಅಂತಂದ್ರೆ ಕಮಲ, ಪುಂಡರೀಕವತೆ ಹೌದು. ಕಮಲದಂತೆ ಅಕ್ಷಿಣಿ ಕಣ್ಣುಗಳು. ಸತ್ಯಧರ್ಮ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ ಆಚಾರ್ಯ. ಪುಂಡರೀಕೆ ತತ್ ನಾಮಕೆ ಭಕ್ತಿ ವಿಷಯೇ ಅಕ್ಷಿಹಿ ಕೃಪಾದೃಷ್ಟಿ ಯಸ್ಯ ಇತಿ ವಾ. ಹಂಗೇನೋ ಇನ್ನೊಂದು ಅರ್ಥ. ಅದು ಒಂದು ಅರ್ಥ ಎಲ್ಲಿದೆ? ಸತ್ಯಧರ್ಮ ತೀರ್ಥರು ಪುಂಡರೀಕಾಣಿ ಪುಂಡರೀಕೆ ತನ್ನಾಮಕೆ ಭಕ್ತ ವಿಶೇಷೆ ಅಕ್ಷಿಹಿ ಕೃಪಾದೃಷ್ಟಿ ಯಸ್ಯ ಇತಿ ವಾ. ಪುಂಡರೀಕ ಅಂತನ್ನೋನೊಬ್ಬ ಭಕ್ತ, ಪುಂಡರೀಕ ಅಂತ ಒಬ್ಬ ಭಕ್ತ ಇದ್ದ. ಅವನ ಮೇಲೆ, ಅಂತಹ ಭಕ್ತ ವಿಶೇಷ ಏನಿದ್ದಾನೆ ಅವನ ಮೇಲೆ ಕಣ್ಣು ಭಗವಂತನಿಗೆ, ಅಂದ್ರೆ ಕೃಪಾದೃಷ್ಟಿ. ಭಕ್ತರ ಮೇಲೆ ಕೃಪಾದೃಷ್ಟಿಯನ್ನ ಬೀರತಕ್ಕಂಥವನು ನೀನು ಅನ್ನೋ ಒಂದು ಅಭಿಪ್ರಾಯ. ಈಗ ನಾನು ನಿನ್ನ ಭಕ್ತನಾಗಿ ಬಂದಿದ್ದೇನೆ, ನನ್ನ ಮೇಲೆ ನಿನ್ನ ಕೃಪಾದೃಷ್ಟಿ ಇರಲಿ ಅನ್ನೋದು ತಾತ್ಪರ್ಯ. ಪುಂಡರೀಕಾಣಿ ಕಮಲಾನಿ ಇವಾಕ್ಷಿಣಿ ಯಸ್ಯ ಇತಿ, ಇದು ಪ್ರಸಿದ್ಧವಾದ ಅರ್ಥ. ನಿಜವಾದ ಎಲ್ಲರೂ ಸ್ತೋತ್ರ ಮಾಡಬೇಕಾದದ್ದು ಪುಂಡರೀಕಾಣಿ ಅಂದ್ರೆ ಕಮಲಗಳು, ಕಮಲದಂತೆ ಇರುವ ಕಣ್ಣುಗಳು ಅಂತ ಇದು ಅರ್ಥ. ಇನ್ನೊಂದು ಅರ್ಥನೂ ಅವರು ಬರೆದಿದ್ದಾರೆ. ಎರಡು ಕಡೆಯಲ್ಲೂ ಕೂಡ ಪಕ್ಷದ್ವಯೇಪಿ ಬಹುವ್ರೀಹೌ ಸಕ್ತಕ್ಷ್ಣೋಃ ಸ್ವಾಂಗಾತ್ ಶಚ್ ಇತಿ ಶಚ್. ಅದೊಂದು ಶಚ್ ಅಂತ ಹೇಳಿ ಪ್ರತ್ಯಯ ಬಂದು ಅಲ್ಲಿ ಪುಂಡರೀಕಾಕ್ಷ ಅಂತಾಗಿದೆ. ಎರಡು ಅಭಿಪ್ರಾಯದಲ್ಲೂ ಕೂಡ ಈ ರೀತಿಯ ಅಭಿಪ್ರಾಯ ಇಟ್ಟುಕೊಂಡ್ರು ಅಥವಾ ಆ ರೀತಿಯ ಅಭಿಪ್ರಾಯ ಇಟ್ಟುಕೊಂಡ್ರು ಕೂಡ ಅಲ್ಲಿ ಬಹುವ್ರೀಹಿ ಮಾಡಿ ಸಕ್ತಕ್ಷ್ಣೋಃ ಸ್ವಾಂಗಾತ್ ಶಚ್ ಅಂತ ಅದು ಒಂದು ಸೂತ್ರ. ಅದರಿಂದ ಶಚ್ ಪ್ರತ್ಯಯ ಬಂದು ಪುಂಡರೀಕಾಕ್ಷ ಅಂತ ಪದ ಆಗಿದೆ ಅಂತ ಬರೆದಿದ್ದಾರೆ. ದೈತ್ಯಾರಿ ಪುಂಡರೀಕಾಕ್ಷ ಅಂತ ಅಮರಕೋಶ ಅದನ್ನು ಕೂಡ ಸೂಚನೆ ಮಾಡ್ತಾರೆ. ದೈತ್ಯ ಬಂದು ಹರಿ ಎಂಬುದು ಅದು ಹೆಂಗ ಅರ್ಥ ಬರ್ತಾ ಇದ್ದಾರೆ? ಅದು ಒಂದು ಏನು ಅಮರಕೋಶಲಿ ಈ ತರ
ಅಮರಕೋಶ ಅದು ದೈತ್ಯಾರಿ ಪುಂಡರೀಕಾಕ್ಷ ಅಂತ. ಪುಂಡರೀಕಾಕ್ಷ ಅನ್ನೋದು ಭಗವಂತನ ನಾಮ ಅನ್ನೋದನ್ನು ತಿಳಿಸ್ಲಿಕ್ಕೆ ಅಲ್ಲಿ ಅನೇಕ ಹೆಸರುಗಳನ್ನ ಹೇಳ್ತಾ ಬರ್ತಾರೆ ಅಮರಕೋಶದಲ್ಲಿ, ಭಗವಂತನ ನಾಮಗಳು. ಅದರಲ್ಲಿ ಇದು ಒಂದು ಅನ್ನೋದನ್ನು ತೋರಿಸ್ಲಿಕ್ಕೆ ಅಮರಕೋಶ ತೋರಿಸಿದ್ದಾರೆ. ಓಕೆ, ದೈತ್ಯಾರಿಗೂ ಪುಂಡರೀಕಾಕ್ಷಕ್ಕೂ ಇಲ್ಲಿ ಲಿಂಕ್ ಅಲ್ಲ. ದೈತ್ಯಾರಿ ಅನ್ನೋದು ಕೂಡ ಭಗವಂತನ ಒಂದು ನಾಮ, ಪುಂಡರೀಕಾಕ್ಷ ಅನ್ನೋದು ಭಗವಂತನ ಒಂದು ನಾಮ ಅಂತ. ಇದರಿಂದ ಕೋಪ ಅಪಗಮೇನ ವಿಕಸ್ವರತಾ ತಥಾ ಔಪಾಧಿಕ ತಥಾ ಔಪಾಧಿಕ ಕಾರುಣ್ಯಗಮೇನ ಗಮನೇನ ಕಾರುಣ್ಯಶುಭ್ರತಾ ಚ ಪುಂಡರೀಕಂ ಸಿತಾಂಭೋಜಂ ಇತ್ಯುಕ್ತೇಃ ಧ್ವನಿತೆ ಭವತಃ. ಪುಂಡರೀಕಂ ಸಿತಾಂಭೋಜಂ ಅಂತ ಒಂದು ಮಾತಿದೆ. ಬಿಳಿಯಾದ ಕಮಲ, ಅದು ಅರಳಿದ ಬಿಳಿಯಾದ ಕಮಲ ಅಂತೆ. ಕೋಪ ಹೋಯ್ತು ಅಂತಾದರೆ ಶುದ್ಧ ಆಗತ್ತೆ ಅಂತ. ಅರಳಿದ ಕಮಲ, ಬಿಳಿಯಾದ ಅರಳಿದ ಕಮಲದಂತೆ ಅಂತ ಹೇಳಿದ್ದನ್ನ ಇಲ್ಲಿ ಇಟ್ಕೊಳ್ಬೇಕು. ಪುಂಡರೀಕಾಕ್ಷನನ್ನ ಸ್ಮರಣೆ ಮಾಡೋದು ಅಂದ್ರೆ ಬಿಳಿಯಾದ ಶುದ್ಧವಾದ ಕಮಲದಂತೆ ಇರುವಂತಹ ಕಣ್ಣುಗಳು ಅಂತ. ಹಿಂದೆ ಕೆಂಪಾಗಿತ್ತು ಕಣ್ಣು ಅಂತಂದ್ರು ಕೋಪದಲ್ಲಿ. ಕೋಪ ಇದ್ರೆ ಕೆಂಪಾಗಿರ್ತದೆ, ಹಿಂದೆ ಬಂದೆ ನರಸಿಂಹ ಈಗ ಭಕ್ತರಿಗೆ ವರವನ್ನು ಕೊಡುವಂತಹ ಒಂದು ಪರಿಸ್ಥಿತಿ. ಭಕ್ತ ದಯಾವತ್ವಂ ಧ್ವನ್ಯತೆ. ಪುಂಡರೀಕಾಕ್ಷ ಅಂತ ಸಂಬೋಧನೆ ಮಾಡಿದ್ರಿಂದ ಭಕ್ತನ ಮೇಲೆ ದಯೆಯನ್ನು ತೋರಿಸ್ತಾ ಇದ್ದಾನೆ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತದೆ. ಮೂರು ಅರ್ಥ ಆಗತ್ತೆ. ಒಂದು ಬಂದು ಜನರಲ್ ಅರ್ಥ ಕಮಲದಂತೆ ಕಣ್ಣೀರ ಅಂತವ, ಇನ್ನೊಂದು ಬಂದು ತನ್ನ ಭಕ್ತರ ವಿಷಯದಲ್ಲಿ ಬಂದು ಕೃಪಾ ತೋರ್ಸ ಅಂತವ ಅಲ್ವಾ? ಅದು ಇದರಿಂದಲೇ ಗೊತ್ತಾಗುತ್ತೆ ಅಂತ. ಪುಂಡರೀಕದಂತೆ ಅಂದ್ರೆ ಬಿಳಿಯಾದ ಶುದ್ಧವಾದ ಕಮಲದಂತೆ ಕಣ್ಣುಳ್ಳವನು ಅನ್ನೋ ಅರ್ಥದಿಂದಲೇನೆ ಭಕ್ತರ ಮೇಲೆ ದಯಾ ತೋರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಓಕೆ. ಹಾಗೆ ಬರೀತಾರೆ. ಸರಿ, ಆ ಮಂತ್ರ ಏನು ಅಂತ ಮತ್ತೆ ನಾಳೆ ದಿವಸ ನೋಡೋಣ. ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರ್ಹ್ಯೇವ ಪುಂಡರೀಕಾಕ್ಷ ನ ಭವಾಯಾವಕಲ್ಪತೆ ನರದೇನೋಪದಿಷ್ಟಂ ಮೇ ತವ ಮಂತ್ರಮಿಮಂ ಸ್ಮರೇ. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಅದು ಮಂತ್ರ. ಆಮೇಲೆ ನೋಡೋಣ. ಹೇಳಿ. ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿ ಜನ್ಮಾಂತರದಲ್ಲಿ ಮಾಡಿದ ಸ್ಮೃತಿ ಧೃತಿ ಎಲ್ಲವೂ ಎಲ್ಲವನ್ನೂ ನಷ್ಟ ಆಗತ್ತೆ ಕಾಮನೆ ಬಂಧದಿಂದ ಅಂತನ ಜನ್ಮನ. ಅದಲ್ಲ ಹಿಂದಿನ ಶ್ಲೋಕದಲ್ಲಿರೋ ಜನ್ಮನ ತಾನೇ. ಜನ್ಮನ ಅಂದ್ರೆ ಇದು ಹುಟ್ಟಿದ್ರೆ ವಿಷಯಾಪೇಕ್ಷೆ ಹುಟ್ಟಿದ್ರೆ ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಅಪೇಕ್ಷೆ ಹುಟ್ಟಿತು ಅಂತ ಆದ್ರೆ ಜನ್ಮನ, ಆವಾಗಿದೆಲ್ಲ ನಶ್ಯಂತಿ. ಅದಕ್ಕೋಸ್ಕರ ಆ ವಿಷಯಾಪೇಕ್ಷೆ ಬರದೇ ಇರುವಂತೆ ಹುಟ್ಟದೇ ಇರುವಂತೆ ಮಾಡು ಅಂತ ಹಿಂದಿನ ಶ್ಲೋಕಕ್ಕೆ ಅನ್ವಯ. ಒಂದು 5-6 ಪಾಯಿಂಟ್ ಹೇಳ್ತಾರೆ ಪ್ರಹ್ಲಾದ. ಏನು? ಅದೇ ವಣಿಕನಂತೆ ಇದ್ ಮಾಡ್ಬೇಡ, ಸವಣಿಕ. 6 ಪಾಯಿಂಟ್. ವ್ಯಾಪಾರಿ ಅಂತ ಮಾಡ್ಬೇಡ, ನಾನು ಕಾಮನೆ ಎಲ್ಲಕ್ಕೆ ನೀನು ಕೊಡೋನು ನಾನು ಕೇಳೋನು, ಆ ತರ. 5 ಪಾಯಿಂಟ್ ಅಲ್ಲಿ ಈ ತರ ಇದ್ ಮಾಡ್ಬೇಡ ಅಂತ. ಬಣ್ಣನಿಗೆ ಒಂದು ಅರ್ಥ ಕೊಟ್ಟಿದ್ದಾರೆ ಪುಂಡರೀಕಾಕ್ಷ ವಿಷ್ಣು ಸಹಸ್ರನಾಮಕ್ಕೆ. ವಿಶ್ವಾಕೆ ಪುಂಡರೀಕೆ ಅಕ್ಷಿಣಿ ಅಸ್ಯ, ಹಂಗಂದ್ರೆ ಏನದು?
ವಿಶ್ವ ವಿಶ್ವಾಖ್ಯೆ ಪುಂಡರೀಕೆ ಅಕ್ಷಿಣಿ ಅಸ್ಯ. ವಿಶ್ವ ಅಂದ್ರೆ ಈ ಜಗತ್ತು, ಈ ಜಗತ್ತೇ ಒಂದು ಪುಂಡರೀಕ ಕಮಲ. ಜಗತ್ತೆಂಬ ಈ ಕಮಲದಲ್ಲಿ ಕಣ್ಣು ಕಣ್ಣು. ಅಕ್ಷಿ, ಜಗತ್ತಿನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ ಯಾವಾಗಲೂ ಭಗವಂತ. ಎಲ್ಲರನ್ನು ನೋಡ್ತಾ ಇರ್ತಾನೆ, ಇಡೀ ಜಗತ್ತನ್ನ ಯಾವಾಗಲೂ ಸಾಕ್ಷಾತ್ಕರಿಸ್ಕೊಳ್ತಾ ಇರ್ತಾನೆ, ಜಗತ್ತಿನಲ್ಲಿ ಕಣ್ಣಿಟ್ಟಿರ್ತಾನೆ ಅಂತ ಅರ್ಥ. ಇನ್ನೊಂದು ಬಂದು ಜೀವ ಸ್ವರೂಪ ಪುಂಡರೀಕಂ ಅಕ್ಷಯಂ ಸ್ಥಾನಂ ಅಸ್ಯ, ಅದು ಒಂದು ಕೊಟ್ಟಿದ್ದಾರೆ. ಜೀವಸ್ವರೂಪ ಜೀವಸ್ವರೂಪ ಹೃತ್ ಪುಂಡರೀಕಂ ಅಕ್ಷಯಂ ಸ್ಥಾನಂ ಅಸ್ಯ. ಸೊ ಈ ಜೀವ ಸ್ವರೂಪ ಹೃದಯವೇ ಒಂದು ಪುಂಡರೀಕವೇ ಇದೆಯಲ್ಲ, ನಾವು ಡೈಲಿ ಮಂತ್ರ ಹೇಳಿ ತಿಳಿಸ್ತಾ ಇರಲ್ಲ ನಾವು, ಹೃದಯ ಕಮಲ. ಜೀವಸ್ವರೂಪ ಎಂಬಂತಹ ಜೀವಸ್ವರೂಪ ಏನಿದ್ದಾನೆ ಅವನ ಹೃದಯ ಕಮಲ ಏನಿದೆ, ಅವನ ಹೃದಯ ಕಮಲದಲ್ಲಿ ವಾಸ ಮಾಡ್ತಕ್ಕಂಥವನು ಅಂತ ಅರ್ಥ. ಪುಂಡರೀಕಾಕ್ಷ ಅಲ್ಲಿ ಕಮಲ ಅಂತಂದ್ರೆ ಜೀವಸ್ವರೂಪದ ಹೃದಯವೇ ಒಂದು ಕಮಲ. ಆ ಹೃದಯ ಕಮಲವೇ ಇವನಿಗೆ ವಾಸಸ್ಥಳ, ಅಲ್ಲಿ ವಾಸ ಮಾಡ್ತಕ್ಕಂಥವನು ಅನ್ನೋ ಅರ್ಥ. ಒಂದು ಕರ್ಸಿ ಅರ್ಥ ಕೊಟ್ಟಿದ್ದಾರೆ. ಹೃದಯ ಪುಂಡರೀಕಂ ಅಕ್ಷಣೋತಿ ವಾಪ್ನೋತಿ ಇತಿ ಪುಂಡರೀಕಾಕ್ಷಃ. ಹೃದಯ ಪುಂಡರೀಕಂ ಅಕ್ಷಣೋತಿ ವಾಪ್ನೋತಿ ಇತಿ ಪುಂಡರೀಕಾಕ್ಷಃ. ಅಕ್ಷಣೋತಿ ಎಂಬುದು ವ್ಯಾಪನೋತಿ ಎಂಬ ಒಂದು ಅರ್ಥ ಬರುತ್ತೆ, ವ್ಯಾಪಿಸಿಕೊಂಡಿದ್ದಾನೆ ಅಂತ. ಹೃದಯ ಕಮಲವನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ. ಅಕ್ಷಣೋತಿ ಅಂದ್ರೆ ವ್ಯಾಪನೋತಿ, ಅಕ್ಷಣೋತಿ ಎಂಬ ಶಬ್ದ, ಅಕ್ಷಣೋತಿ ಅನ್ನೋ ಶಬ್ದಕ್ಕೆ ವ್ಯಾಪನೋತಿ ಅಂತ ಅರ್ಥ. ಆಚಾರ್ಯ, ಒಂದ್ ಚಿಕ್ಕ ಡೌಟ್ ನಂದು. 2 ಬಾರಿ ಹುಟ್ಟುವ ಪಕ್ಷಿ ಅಂದರೆ ಏನರ್ಥ ಹೇಳ್ರಿ? ಪಕ್ಷಿ ಮೊದಲು ತಾಯಿಯ ಗರ್ಭದಿಂದ ಹೊರಗೆ ಬರ್ತದಲ್ಲ, ಅದೊಂದು ಹುಟ್ಟು. ಅದು ಹೊರಗೆ ಬರುವಾಗ ಮೊಟ್ಟೆಯಾಗಿ ಬರ್ತದೆ. ಪಕ್ಷಿಗಳು ಮೊಟ್ಟೆ ಹಾಕ್ತವೆ. ಆ ಮೊಟ್ಟೆ ಎಷ್ಟೋ ದಿವಸ ಕಾವು ಕೊಟ್ಟು ಅದಾಗಿ ಆಮೇಲೆ ಯಾವತ್ತೂ ಆ ಮೊಟ್ಟೆಯಿಂದ ಮತ್ತೊಂದ್ಸಲ ಹೊರಗೆ ಬರ್ತವೆ. ಮೊಟ್ಟೆ ಒಡ್ಕೊಂಡು ಹೊರಗೆ ಬರ್ತವೆ ಪಕ್ಷಿಗಳು. ಅವಾಗ ಎರಡನೇ ಸಲ ಮುಟ್ಟೆಯ ಬರೋದು ಒಂದು ಸಲ, ಮಗುವ ಬರೋದು ಒಂದ್ಸಲ. ಹೌದು, ಮೊಟ್ಟೆಯಿಂದ ಒಡೆದು ಹೊರಗೆ ಬರೋದು ಇನ್ನೊಂದ್ಸಲ. ಎರಡು ಸಲ ಹುಟ್ಟುತ್ತವೆ. ಆದ್ರಿಂದ ಪಕ್ಷಿಗಳಿಗೆಲ್ಲ, ಮೊಟ್ಟೆ ಒಡೆದು ಬರುವಂತಹ ಪಕ್ಷಿಗಳಿಗೆಲ್ಲ ದ್ವಿಜ ಅಂತ ಹೆಸರು. 2 ಬಾರಿ ಹುಟ್ಟುವಂಥದ್ದು ಅಂತ. ಹಾಗೆ ಬ್ರಾಹ್ಮಣರು ಕೂಡ ದ್ವಿಜರು. ಬ್ರಾಹ್ಮಣರು ಹೆಂಗನ್ರಿ? ತಾಯಿಯ ಹೊಟ್ಟೆಯಿಂದ ಹುಟ್ಟುವಾಗ ಒಂದು ಹುಟ್ಟು, ಉಪನಯನ ಆಗುವಾಗ 2ನೇ ಹುಟ್ಟು, ಗಾಯತ್ರಿ ಮಂತ್ರೋಪದೇಶ. 2 ಹುಟ್ಟು. ಅದೇ ಪರಮಾತ್ಮ ಬಂದು ಬ್ರಾಹ್ಮಣರಲ್ಲಿ 2 ಬಾರಿ ಹುಟ್ಟುವ ಪಕ್ಷಿಯಲ್ಲಿ ಆಡು ಮುಂದಾದ ಎತ್ತರ ಆನೆಯಲ್ಲಿ ಇದ್ದಾನೆ ಅಂತ ಹೇಳಿ ಹಾಕಿದ್ದಾರೆ ಗೀತಾಸಾರ ಒಳಗ. ಅದನ್ನ 2 ಬಾರಿ ಅಂದ್ರೆ ಏನ್ ಡೌಟ್ ಬಂತು ಅದೇ. ಧನ್ಯವಾದಗಳು.